ಸರ್ ಸ್ವಲ್ಪ ಎಲ್ಲ ಕ್ರಾಸಾಗಿ ನಿಂತ್ಕೊತೀರಾ? ಈ ಕಡೆ ಬನ್ನಿ ಒಬ್ರು. ಸರ್ ನೀವು ಆ ಕಡೆ ಬಂದ್ಬಿಡಿ ಸರ್, ನೀವು ಅಲ್ಲಿ ಮುಂದೆ ಬನ್ನಿ ಸರ್, ಈ ಕಡೆ ಆ ಕಡೆ ಬಂದ್ಬಿಡಿ, ಈ ಕಡೆ. ಹಾಂ, ಕ್ರಾಸ್ ಆಗಿ ಸರ್. ಓಕೆ ಸರ್, ಸ್ವಲ್ಪ. ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಸಂವಿಧಾನದ ಪೀಠಿಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವಂತಹ ಸನ್ನಿವೇಶ ಈಗ ನಿಮ್ಮ ಮುಂದೆ. ರೂಪಿಸಿದ್ರು. ಆದರೆ ಎಲ್ಲರೂ ನಾವು ಅಂದುಕೊಂಡಂತೆ ನಮಗೆ ಗೋಚರಿಸುವಂತೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತು, ಶೋಷಣೆ ಅಂದ್ರೆ ದುರ್ಬಲರ ಮೇಲೆ ಸಬಲರು ಮಾಡುವ ದಬ್ಬಾಳಿಕೆ. ದುರ್ಬಲರು ಯಾರಾಗಿರ್ತಾರೆ ಅಂತ ಅಂದ್ರೆ, ಎಲ್ಲಿ ಯಾವುದು ಶಕ್ತಿ ಅನ್ನಿಸ್ಕೊತದೋ, ಸಂಪತ್ತು ಅನ್ನಿಸ್ಕೊತದೋ ಅದು ಇಲ್ಲದವರು ದುರ್ಬಲರಾಗುತ್ತಾರೆ. ಶಕ್ತಿ ಸಂಪತ್ತುಗಳು ಬೇರೆ ಬೇರೆ ರೂಪದಲ್ಲಿರಬಹುದು. ಅದು ತೋಳು ಬಲವಿರಬಹುದು, ಹಣಬಲವಿರಬಹುದು, ಜ್ಞಾನದ ಬಲವಿರಬಹುದು, ಅಥವಾ ಜನರ ಬಲವಿರಬಹುದು. ಈ ಬಲ ಯಾರಿಗಿರೋದಿಲ್ಲ ಅವರ ಮೇಲೆ ಇದೆಲ್ಲವೂ ಇರುವವರು ಶೋಷಣೆಯನ್ನ ಮಾಡ್ತಾರೆ, ದಬ್ಬಾಳಿಕೆಯನ್ನ ಮಾಡ್ತಾರೆ. ಈ ದೇಶದಲ್ಲಿ ಸಂಪತ್ತು, ಶಿಕ್ಷಣ ಮತ್ತು ಜನರು ಯಾರ ಪರವಾಗಿದ್ರು ಅವರು ಉಳಿದ ಜನರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಬಂದರು. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನ ಶೋಷಿತರ ಜೀವಂತ ಧ್ವನಿ ಅಂತ ಹೇಳ್ತೀವಿ. ಶೋಷಿತರು ಈ ನಾಡಿನ ಮಟ್ಟಿಗೆ ಮಾತಾಡೋದಾದ್ರೆ, ನಾನು ನೀವು ಹೆಣ್ಣು ಮಕ್ಕಳ ಮುಂದೆ ನಿಂತಿದ್ದೀನಿ ಅನ್ನೋ ಕಾರಣ ಕೇಳ್ತಾ ಇಲ್ಲ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲ ವರ್ಗದ ಭಾರತೀಯ ಮಹಿಳೆಯರು ಈ ನಾಡಿನ ಇತಿಹಾಸದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತ ಒಂದು ವರ್ಗ. ಈ ಶೋಷಿತರ ಪರವಾಗಿ ಮೊಟ್ಟ ಮೊದಲಿಗೆ ಪ್ರಾಮಾಣಿಕವಾದ ಧ್ವನಿ ಎತ್ತಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು, ಪುರಾಣದುದ್ದಕ್ಕೂ ಅಥವಾ ಇತಿಹಾಸದ ಉದ್ದಕ್ಕೂ ಹೆಣ್ಣು ಮಕ್ಕಳನ್ನ ಓಲೈಸುವಂತ, ಅವರನ್ನು ಅಲ್ಪತೃಪ್ತರನ್ನಾಗಿ ಮಾಡುವಂತ ಪ್ರಯತ್ನಗಳು ನಿರಂತರವಾಗಿ ನಡೆದವು. ಅದು ಯಾವ ರೀತಿ ಅಂತಂದ್ರೆ, ನಿಮಗೆಲ್ಲ ಹೆಣ್ಮಕ್ಳು ಗೊತ್ತು, ನಾವು ಹೆಣ್ಣು ಮಕ್ಕಳನ್ನ ಯಾವುದರ ಸಂಕೇತ ಅಂದ್ರೆ ಸೌಂದರ್ಯದ ಸಂಕೇತ ಅಂತ ಹೇಳ್ತೇವೆ ವಿನಃ ಜ್ಞಾನದ ಸಂಕೇತ ಅಂತ ಹೇಳೋದಿಲ್ಲ, ಧೈರ್ಯದ ಸಂಕೇತ ಅಂತ ಹೇಳೋದಿಲ್ಲ. ಅವ್ರನ್ನ ಇನ್ನೂ ಸ್ವಲ್ಪ ತೃಪ್ತಿಪಡಿಸ್ಬೇಕಂತ ಅಂದ್ರೆ ನಿಮ್ಮನ್ನ ಸಂಪತ್ತಿನ ಸಂಕೇತ, ನಿಮ್ಮನ್ನೊಂದು ದೇವರು ಮಾಡಿದ್ದೀವಿ. ನೀವು ಜ್ಞಾನದ ಸಂಕೇತ, ನಿಮ್ಮನ್ನ ದೇವರು ಮಾಡಿದ್ದೀವಿ. ನೀವು ಆಸ್ತಿಯ ಸಂಕೇತ, ನಿಮ್ಮನ್ನ ಭೂಮಿ ತಾಯಿ ಅಂತ ಹೊಗಳ್ತೀವಿ ಅಂತ ಹೇಳಿ ಹೊಗಳಿ ಹೊಗಳಿ ಅವರನ್ನ ಮೆಂಟಲಿ, ಫಿಸಿಕಲಿ ಯೋಚನೆ ಮಾಡದೇ ರೀತಿ ಮಾಡಿ ಒಂದು ರೀತಿಯ ದಬ್ಬಾಳಿಕೆಯನ್ನ ಹೇರಲಾಯಿತು. ಆದ್ರೆ ಈ ಹೆಣ್ಣು ಮಕ್ಕಳ ಪರವಾಗಿ ಯಾರಾದರೂ ಪ್ರಾಮಾಣಿಕವಾದಂತಹ ಹೋರಾಟವನ್ನ ಮಾಡಿದ್ದಾರೆ ಅಂದ್ರೆ, ಈಗ ನಿಮಗೆ ಗೊತ್ತಿದೆ, ಪಾರ್ಲಿಮೆಂಟ್ ನಲ್ಲಿ ಇತ್ತೀಚೆಗೆ ಕರೆದಂತಹ ವಿಶೇಷ ಅಧಿವೇಶನದಲ್ಲಿ 131ನೇ ತಿದ್ದುಪಡಿಯನ್ನ ಮಾಡಲಿಕ್ಕೆ, ಭಾರತದ ಸಂವಿಧಾನಕ್ಕೆ 131ನೇ ತಿದ್ದುಪಡಿ ಮಾಡುವಂತ ಪ್ರಯತ್ನ ನಡೆಯಿತು. 131ನೇ ತಿದ್ದುಪಡಿ ಯಾಕೆ ಅಂತ ನಿಮಗೆ ಹೆಣ್ಣು ಮಕ್ಕಳಿಗೆಲ್ಲ ಗೊತ್ತಿದೆ ಅಲ್ವಾ? 131ನೇ ಅಮೆಂಡ್ಮೆಂಟ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಕ್ಸೋಗಮಿ, ಎಂಡೋಗಮಿ ಮತ್ತು ಸರ್ಪ್ಲಸ್ ಮ್ಯಾನ್, ಸರ್ಪ್ಲಸ್ ವಿಮನ್. ಒಂದು ಜಾತಿಯಲ್ಲಿ ಒಬ್ಬ ಗಂಡು ಹೆಂಡತಿ ಸತ್ತಾಗ ಅವನು ಯಾಕೆ ಬೇರೆ ಜಾತಿಯವ್ರನ್ನ ಮದುವೆ ಆಗೋದಿಲ್ಲ, ಹಾಗೆ ಒಂದು ಹೆಣ್ಣು ಗಂಡ ಸತ್ತಾಗ ಸ್ವಜಾತಿಯವರನ್ನು ಮದುವೆ ಆಗದೆ, ಪರಜಾತಿಯವರನ್ನು ಮದುವೆ ಆಗದೆ ಬಲವಂತವಾಗಿ ಭಾವನೆಗಳನ್ನ ಅದ್ಬಿಟ್ಕೊಂಡು ಜೀವನ ಮಾಡ್ತಾಳೆ. ಇದನ್ನ ತುಂಬ ಸೈಂಟಿಫಿಕ್ ಆಗಿ ಅವರು ಅಡ್ವೊಕೇಟ್ ಮಾಡ್ತಾರೆ. ಆಶ್ಚರ್ಯವಾಗುತ್ತೆ. ಆ ಪುಸ್ತಕ ಬಹುಶಃ ಅದರ ಕಾಪಿನ ಯಾಕೆ ಇಂಥದ್ದೆಲ್ಲ ಪ್ರಿಂಟ್ ಮಾಡೋದಿಲ್ಲ ಸರ್ಕಾರ ನನಗೆ ಗೊತ್ತಿಲ್ಲ. ದೆಹಲಿ ಅಂತ ಕಡೆ, ದರಿಯಾಗಂಜ್ ಅಂತ ಕಡೆ ಸಿಗುತ್ತೆ. ಮೈಸೂರು
ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಮಂಡ್ಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರ ವೇದಿಕೆ ವತಿಯಿಂದ ಭಾರತ ರತ್ನ ಡಾಕ್ಟರ್